ಒಳಗಡೆ ಹೋಗಿ ಸಾಮಾನುಗಳೆಲ್ಲ ತಗೊಳ್ರ. ಯಾಕೆ? ಹೊಸದಾಗಿ ಮನೆ ಮಾಡಿದೀನಿ, ನೀ ನನ್ ಜೊತೆ ಬರ್ಬೇಕು. ತಗೊಳ್ರ. ಹೋಗ್ರ ಆಚೆ, ಹೋಗ್ರ ಆಚೆ. ಈಗ ಏನಾಯ್ತು ಅಂತ ಕಿರ್ಚ್ಕೊತಾ ಇದೀಯಾ? ಪೊಲೀಸ್ ಆಗ್ಬೇಕು ಅಂತ ಆಸೆ ಪಟ್ಟೆ, ಆಗ್ಲಿಲ್ಲ. ನೀನೇ ಹೇಳ್ದಲ್ಲಮ್ಮ ಬೇರೆ ಯಾವ್ದಾರ ಕೆಲಸ ಹುಡ್ಕೊ ಅಂತ. ಹುಡ್ಕೊಂಡಿದ್ದೀನಿ. ಪೊಲೀಸ್ ಆಗಿದ್ರು ನಿದ್ದೆ ಕೆಡ್ತಿದ್ದೆ, ಈಗ್ಲೂ ನಿದ್ದೆ ಕೆಡ್ತಿದ್ದೀನಿ. ಸೆಲ್ಯೂಟ್ ಹೊಡಿಯೋಕ್ ಹಿಂದೆ ಪೊಲೀಸ್ ನೋಡಿಲ್ಲ, ಇವರಿದ್ದಾರೆ, ಸಲಾಮ್ ಹೊಡಿತಾರೆ. ಈಗ ಅದೆಲ್ಲ ಯಾಕೆ? ಹೋಗೋಣ ಬಾ. ನಿನ್ ಮನೇಲಿ ಒಂದೊಂದು ತುತ್ತು ವಿಷಕ್ ಸಮಾನ. ನನ್ ಮನೇಲಿ ಹಸ್ಕೊಂಡು ಸತ್ರು ಸಾಯ್ತೀರಿ ಹೊರತು ನಿನ್ ಜೊತೆ ಬರಲ್ಲ. ನೋಡು, ಇದುವರೆಗೂ ನೀನ್ ಮಾಡಿದ ತಪ್ಪಲ್ಲ, ಸಾಕು. ದಯವಿಟ್ಟು ಇದನ್ನೆಲ್ಲ ಈಗ್ಲೇ ನಿಲ್ಸ್ಬಿಡು. ಯಾರ್ ತಪ್ಪು? ಯಾವ್ ತಪ್ಪು? ಇದನ್ನೆಲ್ಲ ನೀ ತಪ್ಪು ಅನ್ನೋದಾದ್ರೆ ಇದಕ್ ಮುಖ್ಯವಾದ ಕಾರಣ ನೀನು. ಆ ಮನುಷ್ಯನಲ್ದೆ ರೋಡಲ್ಲಿ ಹೋಗೋನ್ ಬೇರೆ ಯಾವನ್ ಮದ್ವೆ ಆಗಿದ್ರು ನನಗೂ ನಿನಗೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ನೀನ್ ಬರ್ತೀಯೋ ಬರಲ್ವೋ? ಒಂದ್ಸಲ ತಿರುಗಿ ನೋಡು. ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಒಂದ್ ಮಾತು ಹೇಳು. ನಿನ್ನ ತಪ್ಕೋಬೇಕು ಅಂತ ಆಸೆ ಆಗ್ತಿದೆ ಕಣು. ಹಲೋ. ಏಯ್, ನಮ್ಮಣ್ಣ ವಂಶಿ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದೆ ಅಂತ ನೀನು? ಹೇಯ್, ಟಾಪ್ ಲೀಡರ್ಗಳ ಜೊತೆ ಫೋಟೋ ತೆಗೆಸ್ಕೊಂಡು ವೋಟ್ ಕೇಳಕ್ಕೆ ನಾನ್ ಫೇಸ್ ವ್ಯಾಲ್ಯೂ ಇಲ್ದೇ ಇರೋ ಪೊಲಿಟಿಷಿಯನ್. ಸರಿ, ಆ ವ್ಯಾಲ್ಯೂ ಇರೋ ಫೇಸ್ ನ ಬಂದು ತೋರ್ಸು, ಇಲ್ಲ ಅಡ್ರೆಸ್ ಕೊಡು, ನಾವೇ ಬಂದು ನೋಡ್ತೀವಿ. ಏಯ್, ಕಾಸ್ ಕೊಟ್ಟು ಬಂದ್ ನೋಡಕ್ಕೆ ನಾನೇನ್ ಝೂ ಅಲ್ಲಿರೋ ಹುಲಿ ಅನ್ಕೊಂಬಿಟ್ಟ. ಡಿಸ್ಕವರಿ ಚಾನಲ್ ಫ್ರೀ ಆಗಿ ಓಡಾಡ್ತಾ ಇರೋ ಸಿಂಹ. ನೀನಿರೋ ಅಡ್ರೆಸ್ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ಸೀತಾ ಸರ್ಕಲ್ ಪಾರ್ಕ್ ಹತ್ರ ಬಾ. ಏನು ಬರೀ ಚಿಲ್ರೆಗಳೇ ಬಂದಿದೆ, ನೋಟೆಲ್ಲಿ? ಅದ್ ಬರುತ್ತೆ, ನೀ ಕೇಳೆ ಬಾ. ಜಸ್ಟ್ ಮಿಸ್. ಗಾನ ಭಜನ ಇಲ್ಲೇ ಇಟ್ಕೊಳವ ಅಥವಾ ಇಲ್ ಬೇಡ, ಅಲ್ಲಿ. ಏಯ್, ನೀನ್ ಬಾರ್ಸ, ನೀವ್ ಬಂದ್ರ. ಹೊಸ ಜುಬ್ಬ ಗಲೀಜಾಗ್ಬಾರ್ದು. ಯಾರು ನೋಡ್ತಾ ಇಲ್ಲ, ಬೇಗ ಶುರು ಹಚ್ಕೊಳ್ರಿ. ಏಯ್, ರಿದಮ್ ನ ಸ್ಲೋ ಮಾಡೋ. ನೀನ್ ಫಾಸ್ಟ್ ಮಾಡಿದ್ರೆ ಇವ್ರು ಹೊಡಿಯಕ್ ಫಾಸ್ಟ್ ಮಾಡ್ತಾರೆ. ಈಗ ತೃಪ್ತಿನ? ನಿಂದು ಒಂದ್ ಜನ್ಮನ. ಯಾರು ಹೇಳಿದ್ದು? ಇವ್ರ ಚಿಲ್ರೆಗಳು. ನೋಟು. ಏನಾಯ್ತು? ನಿಂತಿದ್ದ ಜಾಗದಲ್ಲಿ ಗಲೀಜ್ ಮಾಡ್ತಿದ್ಯಾ? ಚೆನ್ನೈಯಲ್ಲಿ ಡಿಪ್ರೆಷನ್ ಆದ್ರೆ ಬೆಂಗಳೂರಲ್ಲಿ ಮಳೆ ಬರುತ್ತೆ. ನಿಮ್ಮನ್ನ ನೋಡಿದ್ಕೆ ನನಗ್ ಡಿಪ್ರೆಷನ್ ಆಯ್ತು, ಅದಕ್ಕೆ ಎಕ್ಸ್ಪ್ರೆಷನ್. ನೀನ್ ಬದ್ಲಾಗಲ್ವಾ? ಬಾಂಬೆ ಮುಂಬೈ ಆಗ್ಬೋದು, ಬ್ಯಾಂಗ್ಳೂರು ಬೆಂಗಳೂರು ಆಗ್ಬೋದು, ಆದ್ರೆ ನಾನ್ ಮಾತ್ರ ಚೇಂಜ್ ಆಗದೇ ಇಲ್ಲ. ಅವತ್ತು ರೌಡಿನೇ, ಇವತ್ತು ರೌಡಿನೇ. ಹೌದಾ? ಎತ್ತಾಕಳ್ರು ನರ ಕಟ್ ಮಾಡಿದ್ರೆ ಬೇಡ ಬಾಸ್, ನಾಲ್ಕು ಊಟ ಹಾಕ್ಬಿಡಿ ಬಾಸ್. ನಿಮ್ ಬಾಡಿ ಗಾರ್ಡ್ ನಾಯಿ ಆಗಿದ್ಬಿಡ್ತೀನಿ. ಪ್ಲೀಸ್ ಬಾಸ್, ಬಾಸ್ ಬಾಸ್ ಪ್ಲೀಸ್ ಬಾಸ್, ಪ್ಲೀಸ್ ಬಾಸ್, ಪ್ಲೀಸ್ 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 ಬಾಸ್. ಬಾಸ್, ಯಾರನ್ನ ಕೇಳಿ ನನ್ ಹುಡುಗನ್ ನೋಡ್ತಾ ಇದೀರಾ? ಯಾರನ್ನೇ ಕೇಳ್ಬೇಕಾಗಿತ್ತ? ನನ್ನನ್ನ. ಇದು ನನ್ ಲೈಫ್. ಏನಂದೆ? ಏನೇ ಅಂದೆ? ಏನಾಗ್ತಾನವನು? ಪೊಲೀಸ್ ಆಗ್ತಾನ? ರೌಡಿ ರೌಡಿ ಆಗಿದ್ದಾನೆ, ಎಲ್ಲವ್ರ ಅಪ್ಪನ್ ತರನೇ. ನೋಡು, ಒಳ್ಳೆ ಸಂಬಂಧ ಬರ್ತಾ ಇದೆ, ಮರ್ಯಾದೆಯಾಗಿ ಒಪ್ಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿರೋದು ಕಲ್ತ್ಕೋ. ನನ್ಗಿರೋದ್ ಒಂದೇ ಮನ್ಸು, ಪ್ರೀತಿಸಿದೊಬ್ಬನ್ನೇ, ಮದ್ವೆ ಆಗೋದು ಅವನನ್ನೇ. ಎಲ್ಲಿ ಹೋಗ್ತಿದ್ಯಾ? ವಂಶಿ ಹತ್ರ. ಶಾರದಾ, ಶಾರದಾ, ಸರ್, ನೀವು ಒಪ್ಪೋದಾದ್ರೆ ಇವಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಮಾಡ್ತಾ ಇದೀಯ ನೀನು? ನನ್ನ ಲೈಫ್ ಹೇಗ್ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ, ಜೊತೆಗೆ ನಿನ್ನ ಬೇರೆ ಕಟ್ಕೊಂಡು ತಿರುಗ್ಲಾ? ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಮತ್ತೆ ಮೊದ್ಲು ಒಪ್ಕೊಂಡಿರ್ಲಿಲ್ವಾ? ಆಗ ನಾನು ಪೊಲೀಸ್ ಆಗ್ತೀನಿ ಅಂತ ನನ್ನ ನಂಬಿಕೆ ಇತ್ತು. ಆಗಿದ್ದಿದ್ರೆ ಸಮಾಜದಲ್ಲಿ ನನಗೂ ಒಂದು ಮರ್ಯಾದೆ ಅಂತ ಇರೋದು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಹಳೆದನ್ನೆಲ್ಲ ಮರೆತು
ನಿಮ್ಮಪ್ಪ ಹೇಳಿದ ಮಾತನ್ನ ಕೇಳು. ನೋ, ಅದೆಲ್ಲ ಆಗಲ್ಲ. ಹೇಯ್, ಸಾಕ್ ಬಾಯ್ ಮುಚ್ಚೆ. ಇವತ್ತೇ ಕೊನೆ. ನಾನ್ ಒಳ್ಳೋನಲ್ಲ ಅಂತ ನಮ್ಮಮ್ಮನೇ ಒಪ್ಕೊಂಡಾದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಹೇಗೆ ಒಪ್ಕೊಂತಾರೆ? ನೋಡೋ, ಹಠ ಮಾಡದೆ ಪರಿಸ್ಥಿತಿನ ಅರ್ಥ ಮಾಡ್ಕೋ, ಗೊತ್ತಾಯ್ತಾ? ಸರ್, ಇನ್ ಮುಂದೆ ನಾನು ಅವಳ ಲೈಫಲ್ಲಿ ಇರಲ್ಲ. ಅವಳು ನನ್ನ ಹೆಸರು ಎತ್ತಲ್ಲ. ನೀವ್ ಹೇಳ್ದಾಗ ಕೇಳ್ತಾಳೆ. ಹೊಡ್ತೀನಿ. ಕೃಷ್ಣಮೂರ್ತಿ ಅವರೇ, ನಿಮ್ಮನೆ ಹುಡುಗಿ ನಮ್ಗೆ ಒಪ್ಪಿಗೆ ಆಗಿದೆ. ನಿಮ್ ಒಪ್ಪಿಗೆ ತಿಳಿಸಿದ್ರೆ ಆದಷ್ಟು ಬೇಗ ಮದ್ವೆ ಮುಗಿಸಿ ಮಗನ್ನು ಸೊಸೆನು ಅಮೆರಿಕ ಕಳಿಸ್ಬೋದು. ನಮಗೂ ಒಪ್ಪಿಗೆ ಆಗಿದೆ ಅಲ್ವಾ ಶಾರು? ನಾ ಹುಡುಗನ ಹತ್ರ ಮಾತಾಡ್ಬೇಕು. ಅದೇನ್ ಮಾತು? ನಾನು ದಟ್ಸ್ ಓಕೆ ಅಂಕಲ್. ಆಕ್ಚುಲಿ ನಾನೇ ಕೇಳ್ಬೇಕು ಅಂತಿದ್ದೆ. ನೀನೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಬೆಂಗಳೂರಿನಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿರ್ಬೇಕಲ್ಲ? ಆಫ್ ಕೋರ್ಸ್, ಐ ರೀಡ್ ದಿ ನ್ಯೂಸ್ ಪೇಪರ್ ಎವ್ರಿ ಡೇ. ಹಾಗಿದ್ರೆ ಈ ಫೋಟೋ ನೋಡಿ. ದಿಸ್ ಇಸ್ ವಂಶಿ, ದೊಡ್ಡ ಕ್ರಿಮಿನಲ್ ಅಲ್ವಾ? ಓ, ಇದು ಬೇಡ, ಇದನ್ನ ನೋಡಿ. ಓ, ನೀವು ಕ್ಲಾಸ್ಮೇಟ್ಸಾ? ಜೊತೆಲೆ ಓದ್ತಾ ಇದ್ರಾ? ಜೊತೆಲೆ ಓಡಾಡ್ದವ್ರು. ನೀವು ಲವರ್ಸಾ? ಇಸ್ ಇಟ್ ಕ್ಲಿಯರ್? ಇಟ್ಸ್ ಕ್ಲಿಯರ್ ಅಂಡ್ ಡೇಂಜರಸ್ ಟು. ಈಗ ನಾನೇನ್ ಮಾಡ್ಲಿ? ಒಂದ್ ಪ್ರಶ್ನೆ ಕೇಳ್ತೀನಿ, ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಒಂದ್ ಡಿಸಿಷನ್ ಬರೋಣ. ಓಕೆ ಓಕೆ. ನಾನ್ ನಿಮ್ ಲವರ್ ಆಗಿದ್ದು ನನ್ ಮೇಲೆ ಯಾರಾದ್ರೂ ಕೈ ಹಾಕಿದ್ರೆ ಏನ್ ಮಾಡ್ತೀರಾ? ನಾನು ಇಮಿಡಿಯೇಟ್ ಪೊಲೀಸಿಗೆ ಫೋನ್ ಮಾಡ್ತೀನಿ. ಅವನು ನಾಯಿ ಹೊಡೆದಂಗ್ ಹೊಡಿತಾನೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಆ ಥರ ಎಲ್ಲ ಮಾಡಕ್ಕಾಗಲ್ಲ. ಅವನು ಹಾರ್ಡ್ವೇರ್. ಸೊ ಐ ಥಿಂಕ್ ಹಿ ಇಸ್ ದ ಬೆಸ್ಟ್. ಅರೆ, ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಬನ್ನಿ. ನನ್ಗೆ ಯಾಕೆ ಇದೆಲ್ಲ ಕಟ್ತಾ ಇದ್ದೀರಾ? ವಾಟ್ಸ್ ಹ್ಯಾಪನಿಂಗ್? ಒಂದ್ ಸ್ವಲ್ಪ ಹಂಗೆ ಗಟ್ಟಿಯಾಗಿ ಏನ್ ನಿಂತ್ಕೊಳ್ಳಿ. ಮಾಡ್ತಾ ಇದ್ದೀರಾ? ಬನ್ನಿ. ಏನ್ರಿ ಮಾಡ್ತಾ ಇದ್ದೀರಾ? ನೀವು ತುಂಬಾ ಸ್ಟ್ರಾಂಗ್ ರೀ. ಏನ್ ಕುಡಿತೀರಾ? ಬೂಸ್ಟ್. ವೇಸ್ಟ್. ಶಾರು, ನಿಮ್ಮ ಅಪ್ಪಂಗೆ ಏನಾದ್ರು ಹೇಳ್ಬೇಕಾ? ಹಾ, ನಿಮ್ಗೊಂದ್ ಒಳ್ಳೆ ಹುಡುಗಿನ ಹುಡ್ಕಕ್ ಹೇಳಿ. ಬಾಯ್ ಬಾಯ್. ಅಯ್ಯೋ ಎಲ್ಲಯ್ಯ ಶಾರು? ಇಳಿದು ಹೋದ್ಲು. ಹಾ, ನೀನೇನ್ ಮಾಡ್ತಿದ್ದೆ? ನಾನು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಅಂಕಲ್. ಅಯ್ಯೋ, ಇಷ್ಟತ್ತಾಗುತ್ತಾ ಏನೋ? ನೀನು ಬರ್ತೀಯ? ಬರ್ತೀನಿ. ಏಯ್, ಯಾರು ನೀನು? ವಂಶಿ ಮನೆ ಇದೆ ತಾನೆ? ಹೌದು. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಅದನ್ ಕೇಳಕ್ ನೀನ್ ಯಾರು? ನಾನು ಲಾಂಗ್ ಬಾಬು ಅಂತ, ವಂಶಿ ಅವ್ರ ಅಪ್ಪನ ಕಾಲದಿಂದನೂ ಇದ್ದೀನಿ. ಓ, ಓಲ್ಡ್ ಮಾಡೆಲ್. ಛೀ. ತಮಟೆ ಸೌಂಡ್ ಇಲ್ದೆ ಮೂಡೇ ಬರ್ತಾ ಇಲ್ಲ. ಓ ಆಂಟಿ. ಏಯ್, ಅಕ್ಕ, ಏಯ್, ಸರಿ ನಿಮ್ ಹೆಸರೇನು? ವಿಸಿಟಿಂಗ್ ಕಾರ್ಡ್ ಇದೆಯಾ? ನಿಮ್ ಅಣ್ಣಂಗೆ ಕಾರ್ಡ್ ಇಲ್ಲ. ಹಾ, ಅವ್ನ್ ಕೈ ಹಿಡಿಯೋ ಅತ್ಕೆಗೆ ಯಾಕೋ? ಕರೆಕ್ಟ್. ಯಾಕೆ? ಕುಬೇರನ್ ಮೂಲೆಯಲ್ಲಿ ದುಡ್ಡು ಕಾಸು ಒಡವೆ ಇರ್ಬೇಕು. ಕತ್ತಿ ಮಚ್ಚು ಇಟ್ಕೊಂಡ್ ಕೂತಿದ್ದೀರಲ್ಲ, ನಡೀರಿ ಆಚೆ. ನಾನು ಹಿಂಗೆ ಹೇಳಿದ್ದೇನು? ನನ್ಗೂ ಮಾತಾಡಕ್ ಬರುತ್ತೆ. ಒಂದ್ ನಿಮಿಷ, ನಮ್ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡ್ಬೇಕಾದ್ರೆ ಇವರೆಲ್ಲ ಬೇಕಾ? ಔಟ್. ಓಕೆ. ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ಯಾಕೆ? ಕೈ ಹಿಡ್ಕೊಂಡು ಊರ್ ತುಂಬಾ ಸುತ್ತಾಡೋವಾಗ ಚೆನ್ನಾಗಿತ್ತಾ? ಅಲ್ಲ, ಹುಡುಗಿ ಅಂದ್ರೆ ಏನಂತ ತಿಳ್ಕೊಂಡಿದೀರಾ? ಮನೆಯಲ್ಲಿ ಯಾರನ್ನೋ ತೋರಿಸ್ತಾರೆ, ನೀನು ಅವನನ್ನೇ ಮದ್ವೆ ಆಗು ಅಂತೀಯಲ್ಲ. ಅಕಸ್ಮಾತ್ ನನ್ ಮದ್ವೆ ಆದವನು ನನ್ನ ನಿನ್ನ ಸಂಬಂಧದ ಬಗ್ಗೆ ಡೌಟ್ ಬಂದು ಟಾರ್ಚರ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನ್ ವಿಧವೆ ಆಗ್ತೀನಿ. ಅದ್ರ ಬದಲು ನಾನ್ ನಿನ್ನೆ ಮದ್ವೆ ಆಗ್ತೀನಿ. ನಾನ್ ರೌಡಿ. ಆಚೆ ಹೋದ್ರೆ ವಾಪಸ್ ಬರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಪೊಲೀಸ್ ಆಗಿದ್ರೆ ಗ್ಯಾರಂಟಿ ಇರ್ತಿತ್ತಾ? ನೋಡು, ನಾನ್ ಪ್ರೀತಿಸಿದ್ದು ವಂಶಿನ ಮಾತ್ರ. ವಂಶಿ ಪೊಲೀಸ್ ಅಥವಾ ರೌಡಿ ಅಂತಲ್ಲ. ನೀನೇನ್ ಹೇಳಿದ್ರು ಒಪ್ಪಲ್ಲ. ನೀನ್ ಎಷ್ಟೇ ಸಲ ಎಳ್ಕೊಂಡ್ ಹೋದ್ರು ನಾನ್ ಮತ್ತೆ ಬರ್ತೀನಿ. ಹೌದು, ನನ್ ಮನೆ ಕರ್ಕೊಂಡ್ ಹೋದ್ರೆ ಸುಮ್ನಿರ್ತಾರ? ಫ್ಯಾಮಿಲಿ ಗೌರವ ಅನ್ನೋ ನನ್ ತಂದೆ ಮನೆ ಬಿಟ್ಟು ಹೋದವಳನ್ನ ಮತ್ತೆ ಮನೆಗ್ ಸೇರ್ಸ್ಕೋತಾರ? ಸುಮ್ನೆ ಹಠ ಮಾಡ್ಬೇಡ. ನನ್ನನ್ನ ಇಷ್ಟೆಲ್ಲ ಫೋರ್ಸ್ ಮಾಡ್ತೀಯಲ್ಲ. ಸರಿ, ನಾನ್ ಬೇರೆಯವ್ರ ಮದ್ವೆ ಆಗ್ತೀನಿ. ನೀನ್ ನಿನ್ ದಾರಿನ್ ಬಿಡ್ತೀಯಾ? ಆಗಲ್ಲ. ನನ್ನಿಂದಾನು ಆಗಲ್ಲ. ನೀನ್ ಆಗಾಗ ಮನಸ್ಸನ್ ಬದಲಾಯಿಸಬಹುದು, ಆದ್ರೆ ನನ್ನಿಂದ ಆಗಲ್ಲ. ಪ್ಲೀಸ್ ವಂಶಿ, ನನಗ್ ಎಲ್ಲಾದ್ರೂ ಒಂದ್ ಮೂಲೆಯಲ್ಲಿ ಜಾಗ ಕೊಡು. ನಿನಗಿಷ್ಟ ಆಗಿದ್ದೀನ ಮದ್ವೆ ಆಗ್ತೀನಿ. ಅಲ್ಲಿವರೆಗೂ ಇಲ್ಲಿರಕ್ಕೆ ಅವಕಾಶ ಮಾಡ್ಕೊಡು ಪ್ಲೀಸ್. ನಿನ್ ಕೈ ಮುಗಿತೀನಿ, ಕಾಲಕ್ ಬೀಳ್ತೀನಿ. ಅಯ್ಯೋ ಅಯ್ಯೋ, ಹೆಣ್ಣೆ ಎಂತ ಗೋಳು ನಿಂದು. ಅಪ್ಪ, ಕನ್ವಿನ್ಸ್ ಮಾಡಕ್ಕೆ ಇಷ್ಟು ದೊಡ್ಡ ಡ್ರಾಮಾನೇ ಮಾಡ್ಬೇಕಾಯ್ತು. ಹಂಗಾದ್ರೆ ಇಷ್ಟೊತ್ತು ಮಾಡಿದ ಆಕ್ಟಿಂಗ? ಹೌದು. ಲೇಟ್ ಪಂಡ್ರಿ ಬಾಯಿಂದ ಹಿಡಿದು ಪ್ರೆಸೆಂಟ್ ರಾಧಿಕಾ ಅವ್ರಿಗೂ ಗ್ಲಿಸರಿನ್ ಹಾಕೊಂಡ್ ಕಣ್ಣೀರ್ ಬಿಡ್ತಾರೆ. ನೀನು ನ್ಯಾಚುರಲ್ ಆಗಿ ಕಣ್ಣೀರ್ ಬಿಟ್ಟೆ ಅಂದ್ರೆ ನೀನ್ ಮಹಾನ್ ಆಕ್ಟ್ರೆಸ್.
ನಮ್ಮ ಬಾಸ್ಗೆ ಅನ್ಯಾಯ ಆಗ್ಬಿಡಲ್ಲ. ಹೌದಾ? ಇದನ್ ಏನಾದ್ರೂ ಹೊರಗೆ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಡ್ರಾಮಾ ಮಾಡಿ ನಿನಗೆ ಒಂದು ಫಿಟ್ಟಿಂಗ್ ಇಡ್ತೀನಿ. ಹೀರೋಯಿನ್ ಫಿಟ್ಟಿಂಗ್ ಇಟ್ರೆ ಹೀರೋ ನಂಬುದ್ರು ನಂಬಿಡ್ತಾರೆ, ನಮಗೆ ಯಾಕೆ ಬೇಕು? ವಂಶಿ ನಿನ್ನೆ ಮೊನ್ನೆವರೆಗೂ ಯಾರಿಗೂ ಗೊತ್ತಿಲ್ಲದಿರೋ ಒಬ್ಬ ಹುಡುಗ ಇವತ್ತು ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಕಿಂಗ್. ಹೌದು ಸರ್, ಇವತ್ತು ಅವನ ಹಿಂದೆ ರೌಡಿಗಳು ಮಾತ್ರ ಅಲ್ಲದೆ ಪೊಲಿಟಿಷಿಯನ್ಸು ಇದ್ದಾರೆ. ಜೊತೆಗೆ ಅವನು ತುಂಬಾ ಇಂಟೆಲಿಜೆಂಟ್. ಅಂತ ಇಂಟೆಲಿಜೆಂಟ್ಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡದೇ ಇರೋದು ನಮ್ಮ ತಪ್ಪೇನೋ ಅನ್ನಿಸ್ತಾ ಇದೆ. ಸರ್, ನಾವೇನು ಬೇಕು ಅಂತ ರಿಜೆಕ್ಟ್ ಮಾಡಲಿಲ್ಲ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋನ್ನ ಹೇಗೆ ಸರ್ ನಾವು ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಳ್ಳೋದು? ಕೆಲವು ಸಲ ನಾವು ಬ್ಯಾಕ್ಗ್ರೌಂಡ್ ಬಗ್ಗೆ ಯೋಚನೆ ಮಾಡ್ತೀವಿ, ಅದನ್ನು ಮೀರಿ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಕ್ರಿಮಿನಲ್ಸ್ಗಳು ತುಂಬಿರುವಾಗ ಏನು ಮಾಡೋದು ಸರ್? ಎನಿವೇ, ಜಸ್ಟ್ ಕ್ಲಿಯರ್ ದೆಮ್ ಆ್ಯಂಡ್ ಕ್ಲೀನ್ ದ ಸಿಟಿ. ಸರ್, ಶಾರು, ಶಾರು, ಯಾರಾದ್ರೂ ನೋಡ್ರು, ಯಾರಾದ್ರೂ ನೋಡ್ರು, ಯಾರಾದ್ರೂ ನೋಡ್ರು. ಶಾರು, 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 ಹೆಸರುವಾಗಿದೆ ಶಾರು, ನಾನು ನೋಡು ಶಾರು, ಶಾರು. ವಂಶಿ, ಕನ್ಫರ್ಮ್ ಎಲ್ಲರೂ ಜಯಚಂದ್ರನ್ ಕಡೆಯವರು. ಸರ್, ಬೆಳಿಗ್ಗೆಯಿಂದ ಬಂಡಿ ರೆಡ್ಡಿ ಸರ್ಕಲ್ ಆಯ್ತು, ತಿಗಳ್ರಪಾಳ್ಯ, ಯಶವಂತಪುರ ಅಂತ ಬೆಂಗಳೂರು ತೋರಿಸ್ತಿದ್ದೀರಲ್ಲ, ನಾನೇನ್ ಬೆಂಗಳೂರು ಹೋಸ್ಪನ? ನನ್ನ ಮಕ್ಕಳ, ನಿಮ್ ತಲೆಯಲ್ಲಿ ಬುದ್ಧಿ ಇರಲ್ಲ, ಅದಕ್ಕೆ ನಿಮ್ ತಲೆ ಬೇಗ ಉರುಳೋದು. ವಂಶಿ ತುಂಬಾ ಇಂಟೆಲಿಜೆಂಟ್. ನಿನ್ನ ಬದುಕ್ಸಕ್ಕೆ ನಾನ್ 3 ದಾರಿ ಹುಡುಕ್ತಿದ್ರೆ ಅವ್ನ್ ನಿನ್ ಮುಗ್ಸಕ್ಕೆ 100 ದಾರಿ ಕಾಯ್ತಾ ಇರ್ತಾನೆ. ನೀನ್ ಅವನ್ನ ಮುಗಿಸಿದ್ರೆ ಈ ತಲೆನೋವು ಇರ್ತಿರ್ಲಿಲ್ಲ. ಈಗ ಹೇಳ್ದಷ್ಟು ಮಾಡು. ಅಣ್ಣ ವಂಶಿ, ಹಿಂದೆ ತಗೊಳ್ಳೋ ಬೇಗ. ನೋಡ್ಕೊಂಡ್ರು ಗಾಡಿ ಓಡಿಸು, ಗಾಡಿ ಓಡಿಸು. ಏನ್ ಮುಖ ನೋಡ್ತಿದ್ಯಾ? ಎಲ್ಲೋಟವನು? ಇದೆಲ್ಲ ಚೆನ್ನಾಗಿರಲ್ಲ. ಬೇಡ ಬೇಡ ವಂಶಿ, ಬೇಡ. ನಾನೇನಾದ್ರೂ ನಿನ್ ತಂಟೆಗೆ ಬಂದಿದ್ನ? ರೌಡಿಸಮ್ಗೂ ಅವ್ರಿಗೂ ಏನೋ ಸಂಬಂಧ? ನನ್ನ ಬಿಟ್ಬಿಡು, ಬೇಕಾದ್ರೆ ಕಾಂಪ್ರೋ ಆಗ್ಬಿಡೋಣ. ಕಾಂಪ್ರೋ?
ಹಲೋ, ತಲುಪ್ದೇನೋ? ತಲುಪಿಸ್ದೆ. ವಂಶಿ, ಏಯ್, ನಿನ್ ರೈಟ್ ಹ್ಯಾಂಡ್ ಜಯಚಂದ್ರನ್ ಎತ್ತಾಯ್ತು. ನೆಕ್ಸ್ಟ್ ನೀನು ಹೋಗೆ ಸ್ಟೇಷನ್ ಮುಂದೆನಾ ಮನೆ ಮುಂದೆನಾ ನೀನ್ ಡಿಸೈಡ್ ಮಾಡ್ಕೊ. ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದೀರಾ? ಇವನು ಜಯಚಂದ್ರ, ವಂಶಿ ಕೈಯಲ್ಲಿ ಕೊಲೆ ಆದವನು. ಇವನ್ ಯಾವ ತರದಲ್ಲಿ ಕೊಲೆ ಆದ ಅಂತ ನೋಡಿದ್ರೆ ಅವನ್ ಮನುಷ್ಯನೇ ಅಲ್ಲ ಅನ್ಸತ್ತೆ. ಆದ್ರೆ ನಾವಿನ್ನೂ ಮನುಷ್ಯತ್ವ ಕಳ್ಕೊಂಡಿಲ್ಲ. ಕಳ್ಕೊಳಕ್ ಮುಂಚೆ ಅವನ್ ಬಂದು ಸರೆಂಡರ್ ಆಗಕ್ ಹೇಳಿ, ಪ್ರಾಣನಾದ್ರೂ ಉಳಿಯತ್ತೆ. ಅವನ್ ಖಂಡಿತ ನಿಮ್ಮ ಮಾತು ಕೇಳ್ತಾನೆ. ನೀವು ಸಹಾಯ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ನಾನ್ ನಿಮ್ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ತಕ್ಷಣ ನೀವೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವನ್ನ ರೌಡಿ ಮಾಡಿದ್ದು ನೀವು. ಬೇಕಾಗಿರೋದು ನಿಮ್ಗೆ. ಹೋಗಿ ಹುಡುಕೊಳ್ಳಿ. ನನ್ನನ್ನು ಯಾಕೆ ಹೇಳ್ತೀರಾ? ಯಾಕೆ ನಿಮ್ ಕೈಲಾಗಲ್ವಾ? ಯಾರು ಗಂಡಸ್ರಲ್ವಾ? ಹೋಗೋ, ನಿನ್ ಮಗನ್ನ ನಾಳೆ ಯಾರಾದ್ರೂ ಸೆಂಟರ್ ರೋಡ್ ಅಲ್ಲಿ ನಾಯ್ ತರ ಹೊಡೆದ್ ಬಿಸಾಕಿ ಹೆಣಾನ ಮುನ್ಸಿಪಾಲಿಟಿ ವ್ಯಾನ್ ಅಲ್ಲಿ ಎತ್ಕೊಂಡು ಹೋಗ್ತಾರಲ್ಲ, ಆಗ ಗೊತ್ತಾಗತ್ತೆ.